ನಮಸ್ತೆ ವೀಕ್ಷಕರೇ, ನಾನು ಹೀರೆಕಾಯಿ ಪಲ್ಯ ಮಾಡೋದು ಯಾವ ರೀತಿ ಅಂತ ಹೇಳ್ತಾ ಇದ್ದೀನಿ. ಮೊದಲಿಗೆ ಹೀರೆಕಾಯಿ ತೊಗೊಂಡಿದ್ದೀನಿ. 3ರಿಂದ 4 ಹೀರೆಕಾಯಿ, ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನಕಾಯಿ, 2 ಟೊಮೊಟೊ, 1 ಈರುಳ್ಳಿ, ಗುರಾಳು ಪುಡಿ ಅಂದರೆ ಕುಶನಿ ಪುಡಿ, ಸ್ವಲ್ಪ ಶೇಂಗಾ, ಹಸಿ ಕೊಬ್ಬರಿ ತೊಗೊಂಡಿದ್ದೀನಿ, ರುಚಿಗೆ ತಕ್ಕಷ್ಟು ಉಪ್ಪು, ಜೊತೆಗೆ ಜೀರಿಗೆ, ಬೆಳ್ಳುಳ್ಳಿ, ಹಸಿ ಶುಂಠಿ, ಇಷ್ಟು ಐಟಮ್ಸ್ ತೊಗೊಂಡಿದ್ದೀನಿ. ಮೊದಲಿಗೆ ಏನು ಮಾಡೋದು ಅಂದರೆ, ನಾನು ಇದನ್ನೆಲ್ಲ ಕೆಲವೊಂದು ಐಟಮ್ಸ್ನ ಮಾತ್ರ ನಾನು ಪೇಸ್ಟ್ ಮಾಡ್ಕೊತೀನಿ. ಈಗ ಏನೇನು ಪೇಸ್ಟ್ ಮಾಡ್ಕೊತೀನಿ ಅಂತ ತೋರಿಸ್ತೀನಿ. ಮೊದಲಿಗೆ ನೋಡಿ, ಜೀರಿಗೆ ನೋಡಿ, ಜಾರಿಗೆ ಈಗ ಜೀರಿಗೆ ಹಾಕ್ಕೊಂಡಿದ್ದೀನಿ. ಈಗ ಬೆಳ್ಳುಳ್ಳಿ, ಹಸಿ ಶುಂಠಿ ಹಾಕ್ಕೊತೀನಿ. ನಂತರ ಹಸಿ ಕೊಬ್ಬರಿ ಹಾಕ್ಕೊತೀನಿ. ನಂತರ ಉಪ್ಪು ಹಾಕ್ಕೊತೀನಿ. ನಾನು ಇದರಲ್ಲೇ ಉಪ್ಪು ಹಾಕ್ಕೊತೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ರಿ. ಕಡಿಮೆ ಆಯಿತು ಅಂದರೆ ಆಮೇಲೆ ಹಾಕ್ಕೊಳಕ್ಕೆ ಬರುತ್ತೆ. ಅದಾದ ನಂತರ ಶೇಂಗಾ ಹಾಕ್ಕೊತೀನಿ. ನಂತರ ಗುರಾಳ್ ಪುಡಿ ಹಾಕ್ಕೊತೀನಿ. ನಂತರ ಹಸಿಮೆಣ್ಸಿನ್ಕಾಯಿ ನಾನು ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಯಾಕೆಂದರೆ ನೋಡಿರಿ, ಇದು ಚೋಟ ಅಂದರೆ ಸಣ್ಣದಿದೆ, ಇದು ಸಿಕ್ಕಾಪಟ್ಟೆ ಖಾರ ಇದೆ, ಅದಕ್ಕೋಸ್ಕರ ನಾನು ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಇದನ್ನು ನಾನು ಪೇಸ್ಟ್ ಮಾಡ್ಕೊತೀನಿ. ಮೊದಲಿಗೆ ನೀರು ಹಾಕ್ಕೊಳ್ಳಲ್ಲ, ಏಕೆಂದರೆ ನಾನು ಕೊಬ್ಬರಿನ ತುರಿದು ಹಾಕ್ಕೊಂಡಿಲ್ಲ, ಎಬ್ಕೊಂಡಿದ್ದೀನಿ. ಅಂದರೆ ಸಣ್ಣಕ್ಕೆ ಸ್ಲೈಸ್ ಥರ ಮಾಡಿ ಹಾಕ್ಕೊಂಡಿರೋದ್ರಿಂದ ನೀರು ಹಾಕ್ಕೊಂಡ್ರೆ ಸಣ್ಣಕ್ಕಾಗಲ್ಲ. ಅದಕ್ಕೆ ನಾನು ಫಸ್ಟ್ ಹಂಗೆ ರುಬ್ಕೊಂಡು ಆಮೇಲೆ ನೀರು ಹಾಕ್ಕೊತೀನಿ. ನೋಡಿರಿ, ಅದಕ್ಕೆ ಸಣ್ಣ ಮಾಡ್ಕೊಂಡು ಆಮೇಲೆ ನೀರು ಹಾಕ್ಕೊತೀನಿ ನಾನು. ನೋಡಿರಿ, ಅದಕ್ಕೆ ಸಣ್ಣಕ್ಕೆ ಮಾಡ್ಕೊಂಡಿದ್ದೀನಿ ನಾನು ಮೊದಲಿಗೆ. ಈಗ ನಾನು ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಗ್ಯಾಸ್ ಮೇಲೆ. ಗ್ಯಾಸ್ ಆನ್ ಮಾಡಿದ್ದೀನಿ. ಈಗ ಇದಕ್ಕೆ ಎಣ್ಣೆ ಹಾಕ್ತೀನಿ. 3ರಿಂದ 4 ಸ್ಪೂನು ಎಣ್ಣೆ ಹಾಕ್ತೀನಿ. ನೋಡಿ, ಎಣ್ಣೆ ಕಾದಿದೆ. ಈಗ ನಾನು ಕರಿಬೇವು ಹಾಕಲ್ಲ. ಕರಿಬೇವು ಹಾಕಿದರೆ ಚಟಪಟ ಅಂತ ಸಿಡಿದೋಗ್ಬಿಡುತ್ತೆ. ಅದಕ್ಕೆ ಮೊದಲು ನಾನು ಈರುಳ್ಳಿ ಹಾಕ್ತಾಯಿದ್ದೀನಿ. ನಂತರ ಟೊಮೊಟೊ ಮತ್ತು ಕರಿಬೇವನ್ನ ಜೊತೆಗೆ ಹಾಕ್ತೀನಿ. ಈಗ ಇದನ್ನು ಚೆನ್ನಾಗಿ ಬೇಯಿಸ್ಕೋಬೇಕು ಮೊದಲು. ನೋಡಿ, ಇದೀಗ ಬೇಯ್ತಾ ಇದೆ ಅಂತಿದ್ದಂಗೆ ನಾವು ಇದನ್ನೇನು ಪೇಸ್ಟ್ ಮಾಡ್ಕೊಂಡಿದ್ದೀವಲ್ಲ ಅದನ್ನು ಇದಕ್ಕೆ ಹಾಕ್ತಾಯಿದ್ದೀನಿ ನಾನೀಗ. ಅಂದರೆ ಈರುಳ್ಳಿ ಟೊಮೊಟೊದಾಗೆ ಇದು ಪೇಸ್ಟ್ ಮಸಾಲ ಎಲ್ಲ ಚೆನ್ನಾಗಿದಾಗಲಿ ಅಂತ. ನೋಡಿ, ಈ ರೀತಿ ಕುದೀತಾ ಇದೆ. ಈಗ ನಾನು 1 ಸ್ಪೂನ್ನಷ್ಟು ಮಸಾಲ ಪೌಡ್ರ್ ಹಾಕ್ತಾಯಿದ್ದೀನಿ. ಅಂದರೆ ಮನೆಯಲ್ಲೇ ಮಾಡಿ ಇಟ್ಕೊಂಡಿರುವಂಥ ಮಸಾಲ ಪೌಡರು. ಇಲ್ಲ ನೀವು ಗರಂ ಮಸಾಲ ಹಾಕ್ಬೋದು ಅಥವಾ ಸಾಂಬಾರು ಪೌಡ್ರ್ ಹಾಕ್ಬೋದು. ನಾನು ಪಲ್ಯಗೆ ಅಂತ ಸಪ್ರೇಟಾಗಿ ಮಾಡಿಟ್ಕೊಂಡಿದ್ದೀನಿ, ಆ ಪೌಡ್ರನ್ನ ಹಾಕ್ತೀನಿ. ಇದನ್ನು ಒಂದು ಸರಿ ತೋರಿಸ್ಕೊಡ್ತೀನಿ ನಾನು ನಿಮಗೆ ಏನೇನು ಹಾಕಿದ್ದೀನಿ ಇದಕ್ಕೆ ಅಂತ. ನೋಡಿ, 1 ಸ್ಪೂನ್ ಹಾಕ್ತಾಯಿದ್ದೀನಿ ನಾನೀಗ. ನೋಡಿ, 1 ಸ್ಪೂನ್ ಹಾಕಿದ್ದೀನಿ ನಾನೀಗ. ನೋಡಿ, ಇದೀಗ ಬೆಂದಿದೆ, ಚೆನ್ನಾಗಿ ಕುದೀತಾ ಇದೆ, ಎಣ್ಣೆ ಅಂಶ ಸೈಡಿಗೆ ಬಂದಿದೆ. ಈಗ ನಾನು ಹೀರೆಕಾಯಿನ ಸಣ್ಣಕ್ಕೆ ಹೆಚ್ಚಿಟ್ಕೊಂಡಿದ್ದೀನಲ್ಲ ಅದನ್ನು ಹಾಕ್ತಾಯಿದ್ದೀನಿ. ನೋಡಿ, ನಾನು ಅರಿಶಿನ ಮರೆತುಬಿಟ್ಟಿದ್ದೆ, ಸಾರಿ. ಈಗ 1 ಸ್ಪೂನು ನಾನು ಅರಿಶಿನ ಹಾಕ್ತಾಯಿದ್ದೀನಿ. ಅಂದರೆ ಸಣ್ಣ ಸ್ಪೂನ್. ನೋಡಿ, ಈ ಸಣ್ಣ ಸ್ಪೂನಲ್ಲಿ ನಾನು ಅರಿಶಿನ ಹಾಕ್ತಾಯಿದ್ದೀನಿ, ನೀವು ಜಾಸ್ತಿ ಹಾಕ್ಕೋಬೇಡಿ. ಈಗ ಇದನ್ನೆಲ್ಲ ಹಾಕಿದ ಮೇಲೆ ಕ್ಲೀನಾಗಿ ನಾವು ಮಿಕ್ಸಪ್ ಮಾಡ್ಕೊಳ್ಳೋಣ. ನೋಡಿ ವೀಕ್ಷಕರೇ, ನಾನು ನೀರು ಹಾಕಿಲ್ಲ, ಯಾವುದೇ ಕಾರಣಕ್ಕೂ ನೀರು ಹಾಕಬೇಡಿ. ನೋಡಿ, ನೀರು ಹಾಕದೇ ಇಷ್ಟು ನೀರು ಬಿಟ್ಟಿದೆ. ಹೀರೆಕಾಯಿ ಪಲ್ಯ ನೀರು ಬಿಡುತ್ತೆ. ದಯವಿಟ್ಟು ಯಾವುದೇ ಕಾರಣಕ್ಕೂ ನೀವು ನೀರನ್ನು ಹಾಕಬೇಡಿ. ಇದನ್ನು ಒಂದು ಸರಿ ಮನೇಲಿ ನೀವು ಟ್ರೈ ಮಾಡಿ. ಈ ರೀತಿ ಮಸಾಲೆ ರುಬ್ಬು ಹಾಕೋದ್ರಿಂದ ಟೇಸ್ಟ್ ಬೇರೆ ಇರುತ್ತೆ, ತಿನ್ನಲಿಕ್ಕೆ ಚೆನ್ನಾಗಿರುತ್ತೆ. ಚಪಾತಿಗೆ, ಬಿಳಿ ಹೋಳಿಗೆಗೆ, ರೊಟ್ಟಿಗೆ, ಇದಕ್ಕೆಲ್ಲ ಚೆನ್ನಾಗಿರುತ್ತೆ. ನೀವೊಂದು ಸರಿ ಮನೇಲಿ ಇದನ್ನು ಟ್ರೈ ಮಾಡಿ. ನೋಡಿ, ಈ ರೀತಿ ಎಷ್ಟು ನೀರು ಬಿಟ್ಟಿದೆ ನೋಡಿ. ನಾನು ನೀರೇ ಹಾಕಿಲ್ಲ, ಹೌದಾ? ಇಷ್ಟು ನೀರು ಬಿಡುತ್ತೆ. ಅದಿನ್ನೂ ಬೇಯಬೇಕು. ಸುಮಾರು ಏನು ಮಾಡಬೇಕು ನಾವೀಗ ಅಂದರೆ, ಗ್ಯಾಸ್ ಸಿಮ್ಮಲ್ಲಿಟ್ಟು 1/4 ಗಂಟೆ, ತಪ್ಪಿದರೆ 20 ನಿಮಿಷ ಬೇಯಿಸ್ಕೋಬೇಕು. ಇದನ್ನು ಬೇಯಿಸ್ಕೊಂಡಾಗ ಸರಿಯಾಗಿ ಮೆತ್ತಿಗೆ ಬೇಯುತ್ತೆ. ನೋಡಿ, ಈಗ ನಾನು ಕೊತ್ತಂಬರಿ ಸೊಪ್ಪು ಹಾಕ್ತೀನಿ ಕೊನೆಗಿದು ಲಾಸ್ಟ್. ಈ ರೀತಿ ಚೆನ್ನಾಗಿ ಮಿಕ್ಸಪ್ ಮಾಡ್ಕೊಂಡಿದ್ದೀನಿ ನಾನೀಗ. ಈಗ ನಾನು ಇದನ್ನು ಬೇಯಲಿಕ್ಕೆ ಇಡ್ತೀನಿ. ಒಂದು 20 ನಿಮಿಷ ಮುಚ್ತೀನಿ. ನೋಡಿ, ಈಗ ನೋಡಿ ವೀಕ್ಷಕರೇ, ಕೊನೆಗೆ ಫೈನಲ್ಲಾಗಿ ಹೀರೆಕಾಯಿ ಪಲ್ಯ ಆಗಿದೆ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.